ತೋಟಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳು, ಲಕ್ಷಾಂತರ ನಷ್ಟ. ಪಾವಗಡ: ಕಿಡಿಗೇಡಿಗಳು ಇಟ್ಟ ಬೆಂಕಿಯಿಂದ ತೋಟಕ್ಕೆ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿರುವ ಘಟನೆ ಪಾವಗಡ ತಾಲೂಕಿನ ಕಡಮಲಕುಂಟೆ ಗ್ರಾಮದಲ್ಲಿ ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಜರುಗಿದೆ. ಕಡಮಲಕುಂಟೆ ಗ್ರಾಮದ ಸರ್ವೆ ನಂಬರ್ 264/2 ಎಕರೆ ವಿನೋದಮ್ಮ ರಾಮಾಂಜಿನಪ್ಪ ಎನ್ನುವವರಿಗೆ ಸೇರಿದ್ದು, ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಇಡೀ ತೋಟಕ್ಕೆ ಬೆಂಕಿ ವ್ಯಾಪಿಸಿದೆ. ಇದರಿಂದ 10 ತೆಂಗಿನ ಗಿಡಗಳು ಮತ್ತು 800 ಅಡಕೆ ಸಸಿಗಳು ಹಾಗೂ ನೀರಿನ ಸ್ಪ್ರಿಂಕ್ಲರ್ ಪೈಪುಗಳು ಸುಟ್ಟು ಕರಕಲಾಗಿವೆ. ಮಾಹಿತಿ ಪಡೆದುಕೊಂಡ ಪಾವಗಡ ಅಗ್ನಿಶಾಮಕ ಠಾಣಾ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯ ಕೆನಾಲೆಯನ್ನು ನಂದಿಸಿದ್ದಾರೆ. ಇಲ್ಲದಿದ್ದರೆ ಇಡೀ ತೋಟಕ್ಕೆ ತೋಟ ಸುಟ್ಟು ಹೋಗಿ ರೈತರಿಗೆ ತೀವ್ರ ನಷ್ಟ ಉಂಟಾಗುವ ಸಂಭವ ಇತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಘಟನೆ ಬಗ್ಗೆ ಬಾಧಿತ ರೈತ ರಾಮಾಂಜಿನಪ್ಪ ಮಾತನಾಡಿ, ಕಳೆದ 30 ವರ್ಷಗಳಿಂದ ನಾವು ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದು, ಸೋಮವಾರ ಮಧ್ಯಾಹ್ನ ಯಾರೋ ಕಿಡಿಗೇಡಿಗಳು ನಮ್ಮ ತೋಟಕ್ಕೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ತೋಟವನ್ನು ಬೆಳೆಸಿಕೊಂಡು ಬಂದಿದ್ದು, ಬಂದ ಫಸಲನ್ನು ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದೆವು. ನಮಗೆ ಈಗ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು, ಸಂಬಂಧಪಟ್ಟ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಮಗಾದ ನಷ್ಟ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ರಾಮಾಂಜಿನಪ್ಪ ಅಂತ ಹೇಳ್ಬಿಟ್ಟು, ಇದೇ ಪೆನಗೊಂಡ ಮುಖ್ಯ ರಸ್ತೆಯಲ್ಲಿ ಸರ್ವೆ ನಂಬರ್ ಕಡಮಲಕುಂಟೆ ಸರ್ವೆ ನಂಬರ್ 26ರಲ್ಲಿ ನಮ್ಮದು ತೋಟ ಜಮೀನು ಎಲ್ಲ ಮನೆ ಒಂದೇ ಕಡೆ ಇದೆ. ಯಾರೋ ಕಿಡಿಗೇಡಿಗಳು ನಮ್ಮದು 3 ಎಕರೆಯಲ್ಲಿ ಅಡಿಕೆ ಗಿಡ ಇಕ್ಕಿದ್ವಿ. ಇವತ್ತು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಬೆಂಕಿ ಇಕ್ಬಿಟ್ಟು ಸುಮಾರು 800ರಿಂದ 850 ಗಿಡಗಳು ಎಲ್ಲ ಭಸ್ಮ ಆಗಿಬಿಟ್ಟಿದೆ. ಎಲ್ಲ ಗಿಡಗಳು ಫ್ಲ್ಯಾಟ್ರು ಎಲ್ಲ ಕಂಪ್ಲೀಟ್ ಎಲ್ಲ ಹೋಗ್ಬಿಟ್ಟಿದೆ. ಈ ಥರ ಆಗಿಬಿಟ್ಟಿದೆ. ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಇದೆ ಫ್ಲ್ಯಾಟ್ರು ಎಲ್ಲ ಹೋಗ್ಬಿಟ್ಟಿದೆ. ಅದ್ರ ಜೊತೆಗೆ ಅಡಿಕೆ ಜೊತೆಗೆ ನುಗ್ಗೆ ಗಿಡ ಮತ್ತು ಅಗಸೆ ಗಿಡ ಬೆಳೆಸಿದ್ದು. ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬರ್ತಾ ಇದ್ದು. ನುಗ್ಗೆ ಗಿಡ ಎಲ್ಲ ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನುಗ್ಗೆ ಗಿಡ ಮತ್ತು ಅಗಸೆ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಅಗಸೆ ಗಿಡದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನುಗ್ಗೆಕಾಯಿ ಎಲ್ಲ ಒಳ್ಳೆ ಕಾಯಿ ಬರ್ತಾಯಿದೆ. ನುಗ್ಗೆ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಅಷ್ಟೊತ್ತಿಗೆ ಫೈರ್ ಇಂಜನ್ಗೆ ಫೋನ್ ಮಾಡಿಬಿಟ್ಟು ಬೇಗ ಬಂದು ಅವ್ರು ಕಂಟ್ರೋಲ್ ಮಾಡಿಬಿಟ್ರೆ ಇನ್ನು 100-150 ಗಿಡ ಮಾತ್ರ ಉಳಿಕೆ ಆಗಿಬಿಟ್ಟಿದೆ. ತೆಂಗಿನ ಗಿಡ ಒಂದು 50 ಹೋಗ್ಬಿಟ್ಟಿದ್ದಾವೆ. ಎಲ್ಲ ನಾಟಿ ಮಾಡಿದ್ವಿ. 50 ತೆಂಗಿನ ಗಿಡ, ಇದ್ರ ಜೊತೆಗೆ ಅಡಿಕೆ ಸಸಿ ಜೊತೆಗೆ ತೆಂಗಿನ ಗಿಡನ ನಾಟಿ ಮಾಡಿದ್ವಿ. ಈ ಥರ ಎಲ್ಲ 3 ವರ್ಷದಿಂದ ಬೆಳೆದಿರೋ ಗಿಡ ಎಲ್ಲ ಅನ್ಯಾಯ ಆಗಿಬಿಟ್ಟಿದೆ. ಈ ಥರ ರೈತರಿಗೆ ಯಾರು ಕೂಡ ಬೆಂಕಿ ಆಗಬೇಡಿ ಅಂತೇಳ್ಬಿಟ್ಟು ಎಲ್ಲರಲ್ಲಿ ಇದು ಮಾಡ್ಕೊಳ್ತೀವಿ.